ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಬುದ್ಧಾನಂದ ಅಲ್ಲಪ್ಪ ಶಿಂದೆ ಸರ್. ಸರ್ ಯಾವ ಪುರಸಭೆಯಿಂದ ಆಯ್ಕೆ ಆಗಿದ್ದೀರಾ ಸರ್? ಬಾಲ್ಕಿ ತಾಲೂಕು ಸರ್. ಬಾಲ್ಕಿ ತಾಲೂಕು ಪುರಸಭೆಯಿಂದ ಆಯ್ಕೆ ಆಗಿದ್ದೀರಾ ಸರ್. ಯಾವ ಪಕ್ಷದಿಂದ ತಮ್ಮಂತಾವು ಗುರ್ಸ್ಕೊತಾ ಇದ್ದೀರಾ ಸರ್? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ತಮ್ಮಂತಾವು ಗುರ್ಸ್ಕೊತಾ ಇದ್ದೀರಾ ಸರ್. ಈ ಬಾರಿ ಟೋಟಲ್ ಓಟ್ ಎಷ್ಟು ಬಂದಿತ್ತು ಸರ್ ತಮಗೆ? 480 ಮತಗಳು ಬಂದಿತ್ತು. ಎಷ್ಟು ಲೀಡಿಂದ ಗೆದ್ದಿದ್ದೀರಾ ಸರ್? 89 ಲೀಡ್ಲಿಂದ 89 ಲೀಡಿಂಗಿಂದ ಗೆದ್ದಿದ್ದೀರಾ ಸರ್. ಹೇಗೆ ಅನ್ನಿಸ್ತೀಯ ಸರ್ ಈಗ ಗೆದ್ದಿದ್ದೀರಾ? ಖುಷಿ ಅನ್ನಿಸ್ತೆ, ಸರಿಯಾಗಿ ಅನ್ನಿಸ್ತೆ ಸರ್. ಸಮಾಜ ಕೆಲಸ ಮಾಡ್ಬೇಕು ಅನ್ನಿಸ್ತೆ, ನಮ್ಮ ಓಣಿ ಕೆಲಸ ಎಲ್ಲ ಸ್ವಚ್ಛತೆ ಮಾಡ್ಬೇಕು ಅನ್ನಿಸ್ತೆ. ಅಲ್ಲಿ ಸೈಡ್ ಡ್ರೈನು ಮತ್ತು ರೋಡ್ಸು ಮತ್ತು ಲೈಟಿನ ಎಲ್ಲ ಕಂಬಗಳು ಅವು ಏನಿದೆ ಕೆಲಸಗಳು, ನೀರಿಂದ ಸೌಲಭ್ಯ ಮಾಡಬೇಕಂತ ಎಲ್ಲ ಕೆಲಸ ಮಾಡಬೇಕಂತ ಇಚ್ಛೆ ಇದೆ ಸರ್. ಸರ್ ತಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಏನು ಸರ್, ನಮ್ಮ ಫ್ರೆಂಡ್ ಇದ್ದರು ಅವರು, ನೀವು ಬಂದ್ರೆ ನೀವು ಒಳ್ಳೆಯವ್ರು ಇದ್ದೀರಿ, ಬರ್ರಿ ರಾಜಕೀಯದಾಗ ಪ್ರವೇಶ ಆದ್ರೆ ಒಳ್ಳೆಯ ಕೆಲಸ ಮಾಡ್ತೀರಿ, ನಿಮ್ಮೆಲ್ಲ ನಂಬಿಕೆ ಇದೆ ಅಂತ ಅವರು ಹೇಳೋ ಬಗ್ಗೆ ನಾವು ನಿಮ್ಮ ಫ್ರೆಂಡೇ ಸ್ಫೂರ್ತಿ ಅಂತ ಹೇಳ್ಬೋದು. ಹೌದು ಸರ್. ಸರ್ ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ವೆಂಕಟ್ ಶಿಂದೆ ಸರ್. ವೆಂಕಟ್ ಶಿಂದೆ. ಹೌದು ಸರ್. ಸರ್ ರಾಜಕೀಯದಲ್ಲಿ ತಮ್ಮ ಫ್ಯಾಮಿಲಿ ತಾವೇ ಮೊದಲ ಅಥವಾ ಬೇರೆ ಹಿಂದೆ ಯಾರು ರಾಜಕೀಯದಲ್ಲಿ ಇದ್ರಾ ಸರ್? ನಾವೇ ಸರ್ ಮೊದಲು. ನೀವೇ ಮೊದಲು ಸರ್. ಹೌದು ಸರ್. ಸರ್ ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್ ತಮ್ಮ ವಾರ್ಡಲ್ಲಿ? ನಮ್ಮ ವಾರ್ಡ್ನಲ್ಲಿ ಅದೇ ಸರ್, ರೋಡ್ಸು, ಸೈಡ್ ಡ್ರೈನು ಮತ್ತು ಯಾರಿಗೆ ಮನೆಗಳು ಇಲ್ಲ ಬಡವರ ಜನರಿಗೆ ನಮ್ಮ ಏನು ಪುರಸಭೆಯಲ್ಲಿ ಮನೆಯಲ್ಲಿ ಬರ್ತಾವ ಆ ಮನೆಯನ್ನು ಕೂಡಿಸ್ಬೇಕಂತ ನಮ್ಮೆಲ್ಲರ ಇಷ್ಟ ಇದೆ ಸರ್. ಸರ್ ಪ್ರಮುಖವಾಗಿ ನಿಮ್ಮ ವಾರ್ಡಿನಲ್ಲಿ ಏನು ಸಮಸ್ಯೆಗಳು ಕಾಡ್ತಿದೆ ಸರ್? ಅದೇ ಸರ್, ಈಗ ರೋಡಿನ ಸ್ವಲ್ಪ ಸಮಸ್ಯೆ ಇವೆ ಸರ್. ಈಗ ನಮ್ಮ MLA ಸಾಹೇಬರು ರೋಡಿಂದೆಲ್ಲ ಇಟ್ಟಾರೆ ಸರ್ ಅವರು. ಮತ್ತು ಈಗ ರೋಡಿನ ಸ್ವಲ್ಪ ಇದಾಗ್ಲತ್ತೆ ಸರ್, ಪ್ರೋಗ್ರೆಸ್ ಆಗ್ಲತ್ತೆ ಸರ್. ಈಗ ನೀರಿಂದ ಫುಲ್ ಇದು ಮಾಡ್ಯಾರ ಸರ್. ಬೋರ್ವೆಲ್ ಹಾಕ್ಯಾರ, ಇಲ್ಲ 2-3 ಬೋರ್ವೆಲ್ ಹಾಕ್ಯಾರ. ನೀರಿಂದೆಲ್ಲ ಸಮಸ್ಯೆ ಬಗೆಹರಿಸ್ಯಾರ ಸರ್. ಈಗ ಇದಿಲ್ಲ ಸರ್ ಅಷ್ಟು. ಸರ್ ಬೇರೆ ಏನಾದ್ರು ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್ ತಮ್ಮ ವಾರ್ಡ್ ಅಭಿವೃದ್ಧಿಗೋಸ್ಕರ? ಬೇರೆ ಸರ್ ಅದೇ ಈ ಮಹಿಳಾ ಮಂಡಳ ಏನು ಇರ್ತಾವಲ್ಲ ಸರ್, ಅವರಿಗೆ ಏನು ಮನೆಗಳಿಲ್ಲ, ಅವ್ರಿಗೆ ಮನೆಗಳು ಕೊಡುವಂಥ ಇವು ಇಟ್ಕೊಂಡಾರೆ ಸರ್, ಒಂದು ಯೋಜನೆ ಇಟ್ಕೊಂಡಾರೆ. ಮತ್ತು ಏನು ಹಳ್ಳಿಲಿಂದ ಏನು ಜನ ಬರ್ತಾರೆ ಸರ್ ಇಲ್ಲಿ ಹೊಟ್ಟೆ ತುಂಬ್ಕೊಳ್ಳಕ್ಕೆ, ಇಲ್ಲಿ ಸಿಟಿಗೆ ಅವ್ರು ಬರ್ತಾರೆ. ಅವರಿಗೆ ಮನೆಗಳು ಇರಲ್ಲ, ಏನಿಲ್ಲ, ಕಿರಾಯ ಬಾಡಿಗೆ ತುಂಬಲಿಕ್ಕೆ ಅವ್ರಿಗೆ ಭಾಳ ಕಷ್ಟ ಐತೆ ಸರ್. ಅಂಥವ್ರಿಗೆ ನಮ್ಮ ಸಾಹೇಬರು ಒಂದು ಸ್ವಲ್ಪ 10-12 ಎಕರೆ ಜಾಗ ತಗೊಂಡು ಅಲ್ಲೇ ಅವರಿಗೆ ಮನೆ ಕೊಡಿಸ್ಬೇಕಂತ ಒಂದು ಯೋಜನೆ ಮಾಡ್ಯಾರ ಸರ್. ಈ ರೀತಿ ಎಲ್ಲ ಪ್ರೋಗ್ರೆಸ್ ಆಗ್ಲತ್ತೆ ಸರ್. ಒಟ್ಟಾರೆ ಹೇಳಬೇಕು ಅಂದರೆ ನಿಮ್ಮ ವಾರ್ಡ್ನ ಒಂದು ಮಾದರಿ ವಾರ್ಡಾಗಿ ಮಾಡಬೇಕು ಅಂತ ಅನ್ಕೊಂಡು. ಹೌದು ಸರ್. ಹೌದು ಸರ್. ಸರ್ ರಾಜಕೀಯ ಅಲ್ಲದೆ ಬೇರೆ ಇನ್ಯಾವ ಸಂಘ ಸಂಸ್ಥೆಯಲ್ಲಿ ತಮ್ಮಂತಾವು ತೊಡಗಿಸ್ಕೊಂಡಿದ್ದೀರಾ ಸರ್? ಸರ್ ಅದೇ ದಲಿತ್ ಪೆನ್ಥರ್ ಅಂತ ಇದು ಇದೆ ಸರ್, ನಮ್ಮದು ಸಂಘಟನೆ ಇದೆ. ಆ ಸಂಘಟನೆದಾಗ ಮೊದಲಿನ ಹಿಡಿದು ಕೆಲಸ ಮಾಡ್ತಿದ್ದೀವಿ ನಾವು. ಮಾಡ್ತಾ ಎಲ್ಲರೂ ಏನೇನು ಸಮಸ್ಯೆ ಅವ ಎಲ್ಲರೂ ಬಗೆಹರಿಸ್ತಾ ಬಂದಿದ್ದೀವಿ. ಈಗ ರಾಜಕೀಯದಾಗ ಸೇರ್ಕೊಂಡಿದ್ದೀವಿ ಸರ್. ಸರ್ ರಾಜಕೀಯದಲ್ಲಿ ತಮಗೆ ಗುರುಗಳು ಅಂತ ಯಾರಾದಿದ್ದಾರೆ ಸರ್? ರಾಜಕೀಯದಾಗ ಗುರುಗಳು ಅಂತಂದರೆ ನಮ್ಮ ಅಣ್ಣವ್ರು ಇದ್ದಾರೆ ಸರ್, ಶ್ರಾವಣ ಕುಮಾರ್ ಗಾಯಕ್ವಾಡ್ ಅಂತ. ಹಾಂ ಸರ್. ಅವರೇ ನಮ್ಮ ಗುರು ಸರ್. ಅವರೇ ಗುರು ಸರ್. ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ.com ಮೂಲಕ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಸರ್, ಈಗ ಹೇಳೋದೇನಂತಂದ್ರೆ ಈ ರೀತಿ ಪ್ರೋಗ್ರೆಸ್ ಮಾಡ್ತೀವಿ. ಮತ್ತು ಮುಂದಿನ ಸಲ ಸರಿ ಒಳ್ಳೆ ಕೆಲಸ ಮಾಡಿದ್ರೆ ಮತ್ತೆ ಆರಿಸ್ತಾ ಇರ್ತಾರೆ. ಎಲ್ಲರೂ ಸರಿಯಾಗಿ ಕೆಲಸ ಮಾಡಬೇಕಂತ ಇಚ್ಛೆ ಇದೆ ಸರ್. ಸರ್ ತಾವೀಗ ಈ ಸ್ಥಾನಕ್ಕೆ ಬರಬೇಕು ಅಂದರೆ ತಮಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಮತದಾರರೇ ಕಾರಣ ಸರ್? ಹೌದು ಸರ್, ಮತದಾರೇ ಕಾರಣ. ಯಾಕಂದ್ರೆ ಒಳ್ಳೆಯ ಅಭ್ಯರ್ಥಿ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರಂತ ಅವರು ನಂಬಿಕೆ ಇಟ್ಕೊಂಡು ನಮಗೆ ಗೆಲ್ಲಿಸ್ಕೊಟ್ರು ಸರ್. ಸರ್ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮುಖಾಂತರ? ಏನಿಲ್ಲ, ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಸರ್. ತುಂಬ ಥ್ಯಾಂಕ್ಸ್. ಅವ್ರಿಗೇನೂ ಸಮಸ್ಯೆ ಇರಲಿ ಸರ್, ಯಾವಾಗಲೂ ಬಂದ್ರೆ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಸರ್. ಏನೂ ತೊಂದರೆ ಇರಲಿ ಸರ್, ಕೆಲಸ ಮಾಡಿಸ್ತೀವಿ. ಏನೇ ತೊಂದರೆ ಇದ್ದರೂ ಯಾವುದೇ ಥರ ಸಮಸ್ಯೆ ಇದ್ದರೂ ಅದನ್ನೆಲ್ಲ ನೀವು ಮಾಡಿಸ್ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸರ್. ಸರ್ ಇಷ್ಟೊತ್ತು ಕಾಲ ನಮ್ಮ 24x7 ಕರ್ನಾಟಕ.com ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್.